ನೀನು ನನ್ನ ಮಗಳಿದ್ದಂಗೆ ಕಣಮ್ಮ. ನೀನು ಯಾವುದಕ್ಕೂ ಭಯಪಡಬೇಡ, ನಾನಿದ್ದೀನಿ. ಇಂಥ ದೇವ್ರಂಥ ಜನಗಳಿಗೆ ನಾನು ಮೋಸ ಮಾಡ್ತಿರೋದು. ಅತ್ತೆ, ನಾನು ನಿಮ್ಮ ಹತ್ರ ಏನೋ ಒಂದು ಹೇಳ್ಬೇಕಿತ್ತು. ದೀಪಾ, ನಂಗೆ ಟೈಮ್ ಆಗ್ತಿದೆ. ಸರಿ ಹೋಗವ, ಆಮೇಲೆ ಹೇಳಂತ ಹೋಗು. ದೀಪಾ, ಏನ್ ಮಾಡಕ್ ಹೊರಟಿದ್ಯಾ ನೀನು? ರೀ, ನಮ್ಮ ಮನೇಲಿ ನನ್ನ ಪಾಸ್ಟ್ ಬಗ್ಗೆ ಎಲ್ಲ ಮುಚ್ಚಿಟ್ಟು ಈ ಮದುವೆ ಮಾಡಿದ್ದಾರೆ. ಅದಕ್ಕೆ ಇವಾಗ ನಾನು ಅದನ್ನ ಮುಚ್ಚಿಟ್ರೆ ತಪ್ಪಾಗಲ್ವಾ? ಅದಕ್ಕೆ ಏನ್ ಮಾಡ್ಬೇಕು ಅನ್ಕೊಂಡಿದೀಯಾ? ಅತ್ತೆ ಹತ್ರ ಎಲ್ಲ ಹೇಳ್ಬೇಕು ಅಂತ ಅನ್ಕೊಂಡೆ. ಯಾಕೆ ಅಂದ್ರೆ ಒಬ್ಬ ತಾಯಿಯಾಗಿ ಅವ್ರು ನನ್ನ ಕ್ಷಮಿಸ್ತಾರೆ ಅಂತ ಒಂದು ನಂಬಿಕೆ, ಜೊತೆಗೆ ನನಗೂ ಸತ್ಯ ಹೇಳ್ದೆ ಅಂತ ಒಂದು ನೆಮ್ಮದಿ ಸಿಕ್ತಿತ್ತು. ದೀಪಾ, ನಿನ್ ನೆಮ್ಮದಿಗೋಸ್ಕರ ಮನೆಯವ್ರ ನೆಮ್ಮದಿ ಎಲ್ಲ ಹಾಳು ಮಾಡ್ಬೇಕು ಅನ್ಕೊಂಡಿದೀಯಾ? ಅದು ಹಂಗಲ್ಲ. ನೋಡ್ ದೀಪಾ, ಎಲ್ಲರ ಜೀವನದಲ್ಲೂ ಗುಡ್ ಆರ್ ಬ್ಯಾಡ್ ಒಂದು ಪಾಸ್ಟ್ ಇದ್ದೇ ಇರುತ್ತೆ. ಆ ಪಾಸ್ಟ್ ಇಂದ ಹೊರಬಂದು ಒಂದೊಳ್ಳೆ ಜೀವನ ಕಟ್ಕೊಂಡಾಗ ಆ ಪಾಸ್ಟ್ ಬಗ್ಗೆ ಯಾವತ್ತೂ ಯೋಚನೆ ಮಾಡಬಾರ್ದು. ಅಂಡ್ ಒನ್ ಮೋರ್ ಥಿಂಗ್, ಆ ಪಾಸ್ಟ್ ಯಾವಾಗ್ಲೂ ನಮ್ ಜೊತೆನೆ ಸಾಯ್ಬೇಕು ಹೊರತು ಇನ್ನೊಬ್ರಿಗೆ ಗೊತ್ತಾಗ್ಬಾರ್ದು. ಅದು ತಪ್ಪಲ್ವಾ? ತಪ್ಪಲ್ಲ, ಬಟ್ ಹೇಳಿದ್ರೆ ತಪ್ಪಾಗುತ್ತೆ. ಇವಾಗ ನಮಗೆ ನಿನ್ ಪಾಸ್ಟ್ ಬಗ್ಗೆ ಏನು ಗೊತ್ತಿಲ್ಲ, ಆದ್ರೂ ನಾವ್ ಇವಾಗ ಚೆನ್ನಾಗಿದೀವಲ್ವಾ? ಈ ಟೈಮಲ್ಲಿ ನೀನು ನಿನ್ ಪಾಸ್ಟ್ ಬಗ್ಗೆ ಹೇಳಿ ಅದನ್ನ ಪಾಸಿಟಿವ್ ಆಗಿ ತಗೊಳ್ಳೋ ಮನಸ್ಥಿತಿ ನಮ್ಮ ಮನೇಲಿ ಯಾರಿಗೂ ಇಲ್ಲ ಅಂದ್ರೆ ಇಮ್ಯಾಜ್ ಮಾಡ್ಕೋ ನಿನ್ ಪರಿಸ್ಥಿತಿ ಯಾವ ರೀತಿ ಇರುತ್ತೆ ಅಂತ. ಅದ್ರ ಜೊತೆಗೆ ಎರಡು ಕುಟುಂಬಗಳು ಮಾನ ಮರ್ಯಾದೆ ಏನಾಗಬೇಕು, ನಮ್ಮಿಬ್ರು ಜೀವನ ಏನಾಗಬೇಕು. ಅಥವಾ ನಾವು ಬ್ರಾಡ್ ಮೈಂಡ್ ಆಗ್ಬಿಟ್ಟು ಪಾಸಿಟಿವ್ ಆಗಿ ತಗೊಂಡ್ವಿ ಅಂತ ಅನ್ಕೋ, ನಾವು ಮನುಷ್ಯರು ದೀಪ ಯಾವಾಗ್ಲೂ ಒಂದೇ ತರ ಇರಲ್ಲ. ನನಗೆ ಯಾವತ್ತಾದ್ರೂ ನಿನ್ ಮೇಲೆ ವೈಮನಸ್ ಬಂತು ಅಂತ ಅನ್ಕೋ, ನಿನ್ ಪಾಸ್ಟ್ ಇಟ್ಕೊಂಡು ನಾನ್ ನಿನ್ ಮೇಲೆ ದಾಳಿ ಮಾಡಿದ್ರೆ ಜಸ್ಟ್ ಇಮ್ಯಾಜಿನ್ ನಿನ್ ಪರಿಸ್ಥಿತಿ ಯಾವ ರೀತಿ ಇರುತ್ತೆ ಅಂತ. ಮತ್ತೆ ಇವಾಗ ನಾನು ಏನ್ ಮಾಡ್ಲಿ? ನೀನ್ ಇವಾಗ ಏನ್ ಮಾಡ್ಬೇಕು ಅಂತಂದ್ರೆ, ರಾವಣ ಲಕ್ಷ್ಮಣನಿಗೆ ಹೇಳಿದ ಒಂದೇ ಒಂದು ಜೀವನ ಪಾಠನ ಸದಾ ನೆನಪಿನಲ್ಲಿ ಇಟ್ಕೋಬೇಕು. ಏನದು? ರಹಸ್ಯಗಳನ್ನ ಗೌಪ್ಯವಾಗಿಡ್ಬೇಕು. ಯಾಕಂದ್ರೆ ರಾವಣನ ತಮ್ಮ ವಿಭೀಷಣನಿಗೆ ರಾವಣನ ಎಲ್ಲಾ ಸೀಕ್ರೆಟ್ಗಳು ಗೊತ್ತಿತ್ತು. ಯುದ್ಧದಲ್ಲಿ ವಿಭೀಷಣ ರಾವಣನ ವಿರುದ್ಧ ನಿಂತು ರಾಮನಿಗೆ ಸಹಾಯ ಮಾಡಿದ್ರಿಂದನೇ ರಾವಣ ಸೋತಿದ್ದು. ರಾವಣನ ಸಾಮ್ರಾಜ್ಯ ಕೂಡ ಪತನ ಆಯ್ತು, ಅದೇ ರೀತಿ ರಾವಣನ ಅಂತ್ಯ ಕೂಡ ಆಯ್ತು. ಇದೆಲ್ಲ ಆಗಿದ್ದೇನಕ್ಕೆ ಅಂತಂದ್ರೆ ನಮ್ಮ ಸೀಕ್ರೆಟ್ಗಳನ್ನ ನಾವು ಬಿಟ್ಕೊಡೋದ್ರಿಂದ.